ದೇವರಿಗೆ ನಿಮ್ಮ ಪತ್ರ, ನಿಮ್ಮ ಪುಷ್ಪ, ನಿಮ್ಮ ಫಲ, ನಿಮ್ಮ ತೋಯ ತೊಗೊಂಡು ಆಗ್ಬೇಕಾದೇನಿಲ್ಲ. ನಿಮ್ಮ ಹಣ್ಣು ಇಟ್ಟುಬಿಟ್ರೆ ಅವನಿಗೆ ಖುಷಿ. ಅಂತೂ ಇವತ್ತು ಆಪಲ್ ತಂದಿಟ್ಬಿಟ್ನಪ್ಪ, ಸದ್ಯ ಯಾರೂ ಆಪಲ್ಲೇ ತಂದಿರಲಿಲ್ಲ, ಖುಷಿ ಆಗಲ್ಲ ಅವನಿಗೆ. ಆಪಲ್ ತೊಗೊಳ್ತಾನೋ ಇಲ್ವೋ ಆಚಾರ್ಯ ಅದನ್ನು ಹೇಳಿ? ತೊಗೊಳ್ತಾನೆ. ಆಪಲ್ನಲ್ಲ, ಆಪಲ್ ಹಿಂದಿರುವ ಭಕ್ತಿಯನ್ನು ತೆಗೆದುಕೊಳ್ತಾನೆ. ಶಬರಿ ಎಂಜಲು ಹಣ್ಣು ಕೊಟ್ಲು, ಮುಕುತಿಗೋಸಗ ಫಲವ ಸವಿದನೆ. ಅವಳಿಗೆ ಮೋಕ್ಷ ಕೊಡಬೇಕು, ಅದಕ್ಕೋಸ್ಕರ ಭಕ್ತಿಯಿಂದ ತಂದು ಆ ಹಣ್ಣನ್ನು ಭಗವಂತ ತಾನು ಸ್ವೀಕಾರ ಮಾಡಿದ. ಒಂದೇ ಒಂದು ಹೂವು ಕೊಟ್ಟಿದ್ದರೆ ಅವನು ಗಜೇಂದ್ರ ಸ್ವೀಕಾರ ಮಾಡಿದ. ಪತ್ರಂ ಪುಷ್ಪಂ ಫಲಂ ತೋಯಂ. ಈ ಕಥೆಯೊಳಗೊಂದು ಅನುಸಂಧಾನ ಇದೆ, ಭಕ್ತಿಯ ಅನುಸಂಧಾನ ಇದೆ ನೋಡಿ. ದೇವರು ನಮ್ಮನ್ನು ಏನು ಕೇಳಲ್ಲ, 4 ಕೇಳ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ. ಅವನು ಕೇಳೋದೇ ಒಂದು, ನಾವು ಕೊಡೋದೇ ಒಂದು.